ವಿಷಯ ಏನಪ್ಪ ಅಂದರೆ ನನಗನ್ಸಿದ ಪ್ರಕಾರ ಮಕ್ಕಳಿಗೆ ತುಂಬ ಹಣ ಕೊಟ್ಟು ಬಟ್ಟೆಗಳನ್ನು ಕೊಂಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಇವತ್ತು ನನ್ನ ವಿಡಿಯೋದಲ್ಲಿ ಒಂದು ಒಳ್ಳೆ ಬಟ್ಟೆ ಬಗ್ಗೆ ತೋರ್ಸೋಕ್ಕಿದೆ, ಒಳ್ಳೆ ಡ್ರೆಸ್ ಬಗ್ಗೆ. ಅದು ಎಲ್ಲಿ ತೊಗೊಂಡದ್ದು, ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿಕೊಡ್ತೇನೆ, ಓಕೆನಾ? ಹಾಗೆ ನನ್ನ ಮಗಳಿಗೆ ಸ್ಕೂಲ್ ಫಂಕ್ಷನ್ನಿಗೆ ಒಂದು ಒಳ್ಳೆ ಡ್ರೆಸ್ ಬೇಕಿತ್ತು, ಟಾಪ್ ಬೇಕಿತ್ತು. ಹಾಗೆ ನಾವು ಸುಮಾರು ಅಂಗಡಿಗಳಿಗೆಲ್ಲ ಹೋದೆವು, ಆದರೆ ನಮಗೆಲ್ಲೂ ಒಂದು ಸೆಟ್ ಆಗಿಲ್ಲ. ಯಾಕಂದರೆ ನಮಗೆ ಗ್ರ್ಯಾಂಡ್ ಡ್ರೆಸ್ ಬೇಕಿತ್ತು ಮತ್ತು ರೀಸನೇಬಲ್ ರೇಟಲ್ಲಿ ಬೇಕಿತ್ತು. ಯಾಕಂದರೆ ತುಂಬ ಕಾಸ್ಟ್ಲಿ ಬಟ್ಟೆಗಳು ಇದ್ದು ಅಷ್ಟು ಚೆನ್ನಾಗಿರಲಿಲ್ಲ. ಹಾಗೆ ನಾವು ಲಾಸ್ಟಿಗೆ ಹೋದದ್ದು ಬಾಂಬೆ ಮೆಗಾ ಸೇಲಿಗೆ. ಅಲ್ಲಿ ತುಂಬ ಒಳ್ಳೆ ಡ್ರೆಸ್ ಸಿಕ್ಕಿತ್ತು, ನನಗೆ ತೋರಿಸ್ತೇನೆ ನಿಮಗೂ ಕೂಡ. ಇಲ್ಲಿದೆ ನೋಡಿ, ಇದೇ ಡ್ರೆಸ್. ಚೆನ್ನಾಗಿದೆ ಅಲ್ವಾ? ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ. ಫುಲ್ಲು ಡಿಸೈನ್ ಇದೆ ಮತ್ತು ಸ್ಲೀವ್ಸ್ ಕೂಡ ಈ ರೀತಿ ಡಿಸೈನಲ್ಲಿದೆ. ಚೆನ್ನಾಗಿದೆ ಅಲ್ವಾ? ಹಾಗೆ ಬಟ್ಟೆ ಕೂಡ ಕಾಟನ್, ಇದು ಮೈಗೆ ಒಳ್ಳೆಯದಿದು. ಯಾಕಂದರೆ ಸಿಂಥೆಟಿಕ್ ಒಳ್ಳೆಯದಲ್ಲ ಅಂತ ಹೇಳ್ತಾರಲ್ವ ಹಾಗೆ. ಮತ್ತು ನಾನು ತಂದ ಮೇಲೆ ಕೈಯಲ್ಲಿ ವಾಶ್ ಮಾಡಿದ ಮೇಲೂ ಕೂಡ ಸ್ವಲ್ಪವೂ ಕೂಡ ಕಲರ್ ಹೋಗಿಲ್ಲ. ಫಸ್ಟು ಬಟ್ಟೆ ವಾಶ್ ಮಾಡುವಾಗ ಕಲರ್ ಹೋಗುತ್ತಲ್ಲ, ಸ್ವಲ್ಪ ಆದರೂ ಕೂಡ ಸ್ವಲ್ಪವೂ ಕೂಡ ಕಲರ್ ಹೋಗಿಲ್ಲ. ಮತ್ತು ಇದಿದೆಯಲ್ಲ, ಈ ಡಿಸೈನ್ಗಳು ಚೂರೂ ಕೂಡ ಮಬ್ಬಾಗಿಲ್ಲ. ಹಾಗೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಗ್ಲಾಸ್ ಟೈಪ್ ಇದೆ, ಅದು ಕೂಡ ಏನೂ ಆಗಿಲ್ಲ. ಮತ್ತು ಇದೆಲ್ಲ ಥ್ರೆಡ್ಡೆಲ್ಲ ಹೋಗಿಬಿಡುತ್ತೆ ಕೈಯಲ್ಲಿ ವಾಶ್ ಮಾಡಿದರೆ. ಹಾಗೆ ವಾಶ್ ಮಾಡಿದ ಮೇಲೇ ಈ ಥ್ರೆಡ್ಡೆಲ್ಲ ಎಷ್ಟೋ ಬಟ್ಟೆಗೆ ಹೋಗಿಬಿಡತ್ತೆ, ಅದು ಕೂಡ ಹೋಗಿಲ್ಲ. ಚೆನ್ನಾಗಿದೆ. ಅದರ ನಂತರ ಪುನಃ ನಾವು ವಾಷಿಂಗ್ ಮೆಷಿನ್ಗೆ ಕೂಡ ಹಾಕಿದೆವು, ಆದರೂ ಕೂಡ ಯಾವುದೇ ಡಿಫ್ರೆನ್ಸ್ ಇಲ್ಲ, ಹೊಸದಾಗೇ ಇದೆ, ಚೆನ್ನಾಗಿದೆ. ಹಾಗೆ ತುಂಬ ಖುಷಿಯಾಯಿತು. ಹಾಗೆ ನಾನು ಕೂಡ ಒಂದು ತೊಗೊಂಡಿದ್ದೇನೆ, ಸೇಮ್ ಡಿಸೈನ್, ಆದರೆ ಕಲರ್ ಮಾತ್ರ ಚೇಂಜ್ ಇದೆ. ನನಗೆ ತುಂಬ ಇಷ್ಟ ಆಯಿತು ಅವಳ ಡ್ರೆಸ್. ಹಾಗೆ ನನಗೂ ಒಂದು ಇರಲಿ ಅಂತ ತೊಗೊಂಡಿದ್ದೇನೆ. ಇಂಥ ರೇಟಲ್ಲಿ ಸಿಗುವಾಗ ಯಾಕೆ ಬಿಡಬೇಕಲ್ವಾ? ಹಾಗೆ ನಾನು ಹೇಳೋದಂದರೆ, ಬಾಂಬೆ ಮೆಗಾ ಸೆಲ್ಲಲ್ಲಿ ಮೊದಲಿಂದ ಹೇಳ್ತಾ ಇದ್ದೇನೆ ನಾನು, ನನ್ನ ಚಾನಲ್ ಸ್ಟಾರ್ಟಿಂಗಿಂದ. ಅಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಚೆನ್ನಾಗಿ ಸಿಗುತ್ತೆ. ಪ್ಲಾಸ್ಟಿಕ್ ಐಟಮ್ಸ್ಗಳಾಗಲಿ, ಡೋರ್ ಮ್ಯಾಟ್ಗಳು, ಕಿಚನಿಗೆ ಸಂಬಂಧಪಟ್ಟಂತೆ, ಮತ್ತು ಬಟ್ಟೆಗಳು ಕೂಡ ಫಸ್ಟ್ ಕ್ಲಾಸ್ ಇದೆ. ನಾನೊಂದು 15 ಇಯರ್ಸಿಂದ ಅಲ್ಲೇ ತೊಗೊಳ್ಳೋದು. ಡೈಲಿ ವೇರ್ಗಳಾಗಲಿ ಎಲ್ಲನೂ ಕೂಡ. ಹಾಗೆ ಒಮ್ಮೆ ನೀವು ಹೋಗಿ, ಇನ್ನೂ ಕೂಡ ಪಟಿಯಾಲ ಪ್ಯಾಂಟ್ಗಳು ಅದು ಇದು ತುಂಬಾ ಇದೆ. ತುಂಬ ಡಿಸ್ಕೌಂಟಲ್ಲಿ ಎಲ್ಲ ಬಟ್ಟೆ ಕೊಡ್ತಿದ್ದಾರೆ, 1 ಮಂತಿಂದ ಕೊಡ್ತಿದ್ದಾರೆ. ಹಾಗೆ ಚಾನ್ಸನ್ನು ಯಾಕೆ ಮಿಸ್ ಮಾಡ್ಕೊತೀರಾ ಅಲ್ವಾ? ಸೊ ಫೈನಲಿ ಬಂದುಬಿಟ್ಟಿದ್ವಿ ನಾವು ಬಾಂಬೆ ಮೆಗಾ ಸೇಲಿಗೆ. ಹಾಗೆ ಎಂಟ್ರಿ ಕೊಡೋಣ ನಾವು. ನೋಡಿ, ಎಲ್ಲ ಚಪ್ಪಲಿಗಳು, ಪ್ಲಾಸ್ಟಿಕ್ ಐಟಮ್ಗಳು, ಬಟ್ಟೆಗಳು, ಒಂದಲ್ಲ ಎರಡಲ್ಲ ತುಂಬ ಐಟಮ್ಸ್ಗಳಿವೆ. ಹಾಗೆ ಸೈಡಲ್ಲಿ ಕೂಡ ನೋಡಿ ಪ್ಲಾಸ್ಟಿಕ್ ಡಬ್ಬಗಳು, ಮುಂದೆ ತೋರಿಸ್ತೇನೆ, ಅದನ್ನು ಕೂಡ ತೊಗೊಂಡಿದ್ದೇನೆ. ಕಾರ್ನರಲ್ಲಿ ಎಷ್ಟಕ್ಕೊಂದು ಕಾಣ್ತಿವೆ ನೋಡಿ. ಈಗ ಸದ್ಯಕ್ಕೆ ನಮಗೆ ಟಾಪ್ ಬೇಕಲ್ವಾ, ಬೆಸ್ಟ್ ಟಾಪು, ಗ್ರ್ಯಾಂಡ್ ಇರೋದು. ಹಾಗೆ ಸೆಲೆಕ್ಟ್ ಮಾಡೋಕ್ಕೆ ಹೋದ್ವಿ. ಈಗ ನಾನು ಹೇಳ್ದಂಗೆ ತುಂಬ ಐಟಮ್ಸ್ ಇವೆ, ಅದರಲ್ಲಿ ಕೆಲವೊಂದು ನಮಗೆ ಬೇಕಾದದ್ದನ್ನು ಮಾತ್ರ ನಾವು ಕೆಲವೊಂದು ಆರಿಸ್ಕೊಂಡು ಯಾವ್ದು ಬೇಕು ಯಾವ್ದು ಬೇಡ ಅಂತ ನನ್ನ ಮಗಳು ನೋಡ್ತಾ ಇದ್ದಾಳೆ. ಹಾಗೆ ನನಗೂ ಕೂಡ ಕೆಲವೊಂದು ಇಷ್ಟ ಇತ್ತು. ಹಾಗೆಯೇ ಅದು ಇದು ಅಂತ ನೋಡಿ ಫೈನಲಿ ನಾವು ಆಗ ತೋರಿಸಿದ್ದೇನಲ್ವ, ಆ ಬ್ಲ್ಯಾಕ್ ಟಾಪನ್ನು ಸೆಲೆಕ್ಟ್ ಮಾಡಿದ್ದು. ಮ್ಯಾಂಗ್ಳೂರಿಂದ ಉಡುಪಿ ಹೋಗುವ ಹೈವೇದಲ್ಲಿ ಸುರತ್ಕಲ್ಲಲ್ಲಿ ನಟರಾಜ್ ಥಿಯೇಟರ್ ಪಕ್ಕ ಬರುತ್ತೆ ಈ ಶಾಪ್. ಅಂತೂ ಅದನ್ನು ತಗೊಂಡು ಆಯಿತು, ಅದ್ರ ಜೊತೆಗೆ ನನಗೂ ಒಂದು ತಗೊಂಡಾಯಿತು. ಹಾಗೆ ಇದು ನಂದು. ಅವಳ ಟಾಪಿಗೆ ಮಾತ್ರ ಪ್ಯಾಂಟ್ ತಗೊಂಡೆ, ನಾ ತಗೊಳ್ಳಿಲ್ಲ, ನನ್ನ ಹತ್ರ ಆಲ್ರೆಡಿ ಇತ್ತು. ವಿಷಯ ಏನಪ್ಪ ಅಂದರೆ, ನನಗನ್ಸಿದ ಪ್ರಕಾರ ಮಕ್ಕಳಿಗೆ ತುಂಬ ಹಣ ಕೊಟ್ಟು ಬಟ್ಟೆಗಳನ್ನು ಕೊಂಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನಿಸುತ್ತೆ. ಯಾಕಂದರೆ ಮಕ್ಕಳು ಬೇಗ 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 ದೊಡ್ಡಾಗಿ ಬಿಡ್ತಾರಲ್ವ, ಎತ್ತರಕ್ಕೆ ಬೆಳೆದು ಬಿಡ್ತಾರೆ. ಆ ಬಟ್ಟೆಗಳು ಬೇಗ ಬೇಗ ಚಿಕ್ಕದಾಗಿಬಿಡುತ್ತೆ. ಹಾಗೆ ಹಣ ಎಲ್ಲ ವೇಸ್ಟ್ ಆಗುತ್ತೆ. ತುಂಬ ಕಾಸ್ಟ್ಲಿ ಬಟ್ಟೆಗಳನ್ನು ತೊಗೊಳ್ಳೋದು ಬದಲು, ಒಂದು ಬಟ್ಟೆಗೆ ಹಣ ಹಾಕೋದ್ರ ಬದಲು ಒಂದು ವೆರೈಟಿ ಬಟ್ಟೆಗಳನ್ನು ಕೊಂಡ್ಕೋಬೋದಲ್ವ. ತುಂಬ ಚೀಪಾಗಿ ಕೊಂಡ್ಕೋಬೇಕಂತಲ್ಲ, ಒಂದು ಎವರೇಜ್ ರೇಟ್ ಇರುತ್ತಲ್ವ. ಹಾಗೆ ನನ್ನ ಪ್ರಕಾರ. ಯಾಕಂದರೆ ನಾವಾದರೆ ಇನ್ನು ಎತ್ತರ ಬೆಳೆಯಲ್ಲ, ನಾವು ಹೀಗೆ ಇರ್ತೇವೆ. ಮಕ್ಕಳು ಹಾಗಲ್ಲ ಅಲ್ವಾ, ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ. ಬಟ್ಟೆಗೆ ತುಂಬ ಹಣ ಹಾಕೋದ್ರಲ್ಲಿ ಅರ್ಥ ಇಲ್ಲ ಅನಿಸುತ್ತೆ. ಯಾಕಂದರೆ ಬೇಗ ಹಾಳಾಗುವ ವಸ್ತು ಅಲ್ವಾ. ಒಂದು 4-5 ಸಲ ಹಾಕುವಾಗ ಅದು ಹಾಳಾಗಿ ಬಿಡುತ್ತೆ. ನೀವು ಕಾಸ್ಟ್ಲಿ ತೊಗೊಂಡ್ರು ಅಷ್ಟೇ, ಸ್ವಲ್ಪ ಕಮ್ಮಿ ರೇಟಲ್ಲಿ ತೊಗೊಂಡ್ರು ಅಷ್ಟೇ ಅಲ್ವಾ. ತುಂಬ ರಿಚ್ ಇರುವವರು ಬಿಂದಾಸಾಗಿ ಖರ್ಚು ಮಾಡಿಕೊಳ್ಳಿ, ಹಣ ಹಾಕ್ಕೊಳ್ಳಿ, ಬಟ್ಟೆಗಾಗಲಿ ಯಾವುದಕ್ಕಾಗಲಿ. ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ಎಲ್ಲ ಖರ್ಚು ವೆಚ್ಚಗಳನ್ನು ಸರಿದೂಗಿಸ್ಕೊಂಡು ಹೋಗಬೇಕಾಗತ್ತಲ್ವ. ಇನ್ನು ಫಂಕ್ಷನ್ನಿಗೆ ಅದಕ್ಕೆ ಇದಕ್ಕೆ ಗ್ರ್ಯಾಂಡಾಗಿ ಬೇಕೇ ಬೇಕು ಅನ್ನುವಾಗ
ಬೇರೆ ಆಪ್ಷನ್ ಇರಲ್ಲ. ಗ್ರ್ಯಾಂಡ್ ಡ್ರೆಸ್ಗಳಿಗೆ ತುಂಬ ಕಾಸ್ಟ್ಲಿ ಇದ್ದೇ ಇರುತ್ತೆ. ಹಾಗೆ ಆಗ ಕೊಂಡ್ಕೊಳ್ಳೇಬೇಕಾಗತ್ತೆ. ಆದರೆ ಡೈಲಿ ವೇರ್ ಮತ್ತು ಆಚೀಚೆ ಹೋಗಲಿಕ್ಕೆ ಏನು ಬಟ್ಟೆ ಇರುತ್ತಲ್ವ, ಅದನ್ನು ಸಾಧಾರಣ ಒಂದು ರೇಟಲ್ಲಿ ಕೊಂಡ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಕ್ವಾಲಿಟಿ ನೋಡಿ ತೊಗೋಬೇಕಷ್ಟೇ. ಒಂದು 4 ಅಂಗಡಿ ಓಡಾಡಿ ಅಲ್ವಾ. ಹಾಗೆ ನನ್ನ ಈ ಮಾತನ್ನು ನೀವೆಲ್ಲ ಪಾಸಿಟಿವ್ ಆಗಿ ತೊಗೊಳ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಪ್ಲಾಸ್ಟಿಕ್ ಡಬ್ಬಗಳು ನೋಡಿ ಅಲ್ಲೇ ತೊಗೊಂಡದ್ದು. ಟೆಂಪರರಿ ಬೇಕಾದಷ್ಟು ಮಾತ್ರ ಎದುರಿಗೆ ಹೀಗೆ ಇಟ್ಕೋಬಹುದು. ಜಾಸ್ತಿ ಇದನ್ನು ದೊಡ್ಡ ಡಬ್ಬದಲ್ಲಿ ಇಟ್ಕೋಬಹುದು. ಸೊ ನೋಡಿ, ನಾವೀಗ ಇಲ್ಲೆಲ್ಲ ಡಬ್ಬದಲ್ಲಿ ತುಂಬಿಟ್ಟಿದ್ದೇವೆ. ಏನೇನು ತುಂಬಿಟ್ಟಿದ್ದೇವೆ ಅಂತ ತೋರಿಸ್ತೇನೆ. ಫಾರ್ ಎಕ್ಸಾಂಪಲ್ ಹೀಗೆಲ್ಲ ತುಂಬಿಡ್ಬೋದು. ಒಂದೇ ಲೆಕ್ಕ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಅಲ್ವಾ. ಸೊ ಇದರಲ್ಲಿ ಕಷಾಯದ ಪುಡಿ ಇಟ್ಟಿದ್ದೇವೆ, ಇದರಲ್ಲಿ ಚಟ್ನಿ ಪುಡಿ ಅಂತ ಮಾಡ್ತೇವೆ ನಾವು, ಆಮೇಲೆ ಸಕ್ಕರೆ, ಕಲ್ಲು ಸಕ್ಕರೆ, ತೊಗರಿಬೇಳೆ, ಉದ್ದಿನಬೇಳೆ, ಹಾಗೆಯೇ ಎಲ್ಲನೂ ನಮಗೆ ಬೇಕಾದ ಐಟಮ್ಸನ್ನು ಏನು ಬೇಕಾದ್ರೂ ಇಟ್ಕೋಬೋದು. ಡಬ್ಬ ಹೀಗಿದೆ ನೋಡಿ, ಲೈಟ್ ವೇಟೆಡ್ ಆದರೆ ಗಟ್ಟಿ ಇದೆ, ಮತ್ತು ಮುಚ್ಚಳ ಕೂಡ ಏರ್ ಟೈಟ್ ಇದೆ ನೋಡಿ. ಒಂದೇ ಒಂದು ಇರುವೆನೂ ಕೂಡ ಹೋಗಲ್ಲ. ಮೊದಲು ಅದೇ ಸಮಸ್ಯೆ ಇತ್ತು ನಮಗೆ ಸಕ್ಕರೆ ಡಬ್ಬದೊಳಗೆ, ಇರುವೆ ಯಾವಾಗಲೂ. ಈಗ ಹಾಗಾಗಲ್ಲ. ಈ ಡಬ್ಬ ತಂದಮೇಲೆ ಆರಾಮಾಗಿ ಇಟ್ಕೋಬೋದು. ಹಾಗೆ ದೊಡ್ಡ ಡಬ್ಬ ಎಲ್ಲ ನಾನು ತೊಗೊಂಡಿದ್ದೇನಲ್ವ ಆಲ್ರೆಡಿ. ನನಗಂತೂ ಖುಷಿ ಇದೆ ನೋಡಿ ತುಂಬಾ. ಇವರದ್ದೇ ಶಾಪ್ ನೋಡಿ, ಅದು ಬಾಂಬೆ ಮೆಗಾ ಸೇಲ್. ಸೊ ನೋಡಿದ್ರಲ್ವಾ, ನಾನು ತಗೊಂಡ ಡಬ್ಬಗಳು ಎಷ್ಟು ಚೆನ್ನಾಗಿದೆ ಮತ್ತು ಬಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಮತ್ತೆಲ್ಲ ಪ್ರಾಡಕ್ಟ್ಗಳು ಅಂಗಡಿಯಲ್ಲಿ ಚೆನ್ನಾಗಿದೆ. ಅದನ್ನು ಲಾಸ್ಟ್ ಟೈಮ್ ನಾನು 2-3 ವೀಡಿಯೋ ಹಾಕಿದ್ದೇನೆ ಅಂಗಡಿ ಬಗ್ಗೆ. ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ರಿಗೂ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.